ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಲ್ಮೋಸ್ಟಾಗಿ ನಾನು ಮನೇನ ಶಿಫ್ಟ್ ಮಾಡಿ 1 ತಿಂಗಳಾಯಿತು. ಸೊ ಇವತ್ತು ಮನೇನ ನಾನು ಹೇಗೆ ಡೆಕೋರೇಷನ್ ಮಾಡಿದೆ, ಹೇಗೆ ಅರೇಂಜ್ ಮಾಡಿದೆ ಅಂತೇಳಿ ಇವತ್ತು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಯಾಕಂದರೆ ನಂಗೆ ತುಂಬ ಮೈಗೆ ಹುಷಾರಿದ್ದಿಲ್ಲ. ವೀಡಿಯೋಸ್ ಎಲ್ಲ ಮಾಡಿದ್ದೆ, ಬಟ್ ಅದನ್ನು ಟೈಮ್ ಎಡಿಟ್ ಮಾಡಲಿಕ್ಕೆ ಕೂಡ ಟೈಮ್ ಇದ್ದಿಲ್ಲ ನನಗೆ. ಅಷ್ಟು ಅದಕ್ಕೆ ಟೈಮ್ ಕೊಡುವಷ್ಟು ಮೈಂಡ್ ಅಷ್ಟು ಹುಷಾರಿಲ್ದಂಗೆ ಆಗಿದ್ದ ಕಾರಣ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಂಗಾಗಿ ನಾನು ಎಲ್ಲದನ್ನು ವೀಡಿಯೋಸ್ ಹಂಗೆ ಇಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಇವಾಗ ನನಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಸೊ ಇವಾಗಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸೀರೆ ಉಟ್ಕೊಳ್ತಾ ಇದ್ರು ಕೂಡ ನನಗೆ ಇಷ್ಟು ಚೆನ್ನಾಗಿ ಸೀರೆನ ಫೋಲ್ಡ್ ಮಾಡಿ ಹ್ಯಾಂಗರಲ್ಲಿ ಹಾಕೋಕ್ಕೆ ಬರ್ತಾ ಇದ್ದಿಲ್ಲ. ನಾನು ಇಷ್ಟು ಅಗ್ಲ ಮಾಡಾಕ್ತಿದ್ದೆ. ಸೊ ನನ್ನ ಪ್ರೀತಿಯ ಮುದ್ದಿನ ಪತಿದೇವರು ಅದನ್ನ ಹೆಂಗೆ ಹಾಕೋದು ಅಂತ ಟ್ರೈನಿಂಗ್ ಕೊಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಹ್ಯಾಂಗರಲ್ಲಿ ಹಾಕಿಡ್ತವ್ರೆ. ಹೇಗೆ? ಥ್ಯಾಂಕ್ ಯು. ಹಂಗೆ ಒಂದೊಂದ್ರಲ್ಲಿ 2 ಸೀರೆ ಹಾಕು, ಕರೆಕ್ಟಾಗಿ ಆಗ್ಬೋದೇನೋ. ಹಂಗೆ ಹಾಕು. ಉಳ್ದೋಗ್ಬೇಕಿದ್ರೆ ಕೆಳಗಡೆ ಜೋಡಿಸ್ಕೊತೀನಿ. ಇರಮ್ಮ ತಗಿ ಅಂದರೆ ಉದ್ದುಗೈತಲ್ಲ, ಅದಕ್ಕೇನೆ ಈ ಕಡೆ ಗಿಡು ಅಲ್ಲಿಗಿಟ್ಬಿಟ್ಟ. ನೆತಕ್ ಹಾಂ ಕಿತ್ತೋಯ್ತದ? ಏನಾಗಲ್ಲ, ಉಡ್ಸೋರೈತದ. ಆಮೇಲೆ ಸೀರೆ ಅಲ್ವಾ, ತಳ್ದಂಗೆ ಕೂತ್ಕೋತದೆ. ಏನಾಗೈತೆ ಎಲ್ಲ ಹಾಕಿದ್ಮೇಲೆ ಸರೋಯ್ತದ ಬಿಡ್ಮಮ್ಮ. ಎಲ್ಲ ಹಾಕಿದ್ಮೇಲೆ ಸರೋಯ್ತದೆ ಎಲ್ಲ. ಹೌದಾ? ಹಾಕು. ಕ್ಲೋಸ್ ಮಾಡಕ್ ಹಾಕಿಲ್ವಾ ಡೋರ್ನ? ಮತ್ ಬಿಡು, ಅದು ಆಮೇಲೆ ಎಲ್ಲ ತಡ್ಕತ್ತು. ಹಾ ಬಿಡು ಮತ್ತೆ. ಒನ್ ಅವರಿಂದ ರೆಡಿ ಮಾಡ್ತಿದ್ರು. ಇನ್ನು ಸೆಲ್ಫಿಗೆ ಬಟ್ಟೆ ಹೋಗೇ ಇಲ್ಲ. ಇದು ಖಾಲಿ ಐತೆ. ಇದ್ರಲ್ಲಿ ಸ್ವಲ್ಪ ಇದರಲ್ಲಿ ಅಲ್ಲಿ ಪಾಪದ ಲಂಗ ದಾವಣಿ, ಅದು ಅವ್ರ ಫ್ರಾಕ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೀರೆ ಎಲ್ಲ ಹ್ಯಾಂಗ್ ಮಾಡಿತ್ತೆ. ಕೆಲಸ ಮಾಡ್ರಿ ಅಂದರೆ ಬಿಟ್ಟು ಈ ಚಾರ್ಲಿಯೇ ವಾದೆ ಬೀಳ್ತವೆ. ಬರೀ ಇವ್ರ ಜೊತೆ ಫೈಟ್ ಮಾಡೋದೇ ಆಗೈತೆ ನೋಡು ಮಾಮ. ಎದ್ದು ಮಾಮ ನೋಡಿ. ಇನ್ನು ಈ ರೂಮ್ ಯಾವುದು ಇನ್ನೂ ಕ್ಲಿಯರ್ ಆಗಿಲ್ಲ. ಇನ್ನೂ ಇಷ್ಟೊಂದು ಬಟ್ಟೆಗಳೆಲ್ಲ ಐತೆ. ಇದನ್ನೆಲ್ಲ ಕೆಲವೊಂದನ್ನು ಯೂಸ್ ಇಲ್ದಿರೋದು ಮೇಲೆ ಎತ್ತಿಟ್ಬಿಡೋಣ. ನಾನು ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಸಣ್ಣ ಆದಮೇಲೆ ಮತ್ತೆ ಹಾಕೋಬೋದು ಅಂತ ಇದೆಲ್ಲ ಸಣ್ಣಗಿದ್ದಾಗ ತೊಗೊಂಡಿದ್ದ ಬಟ್ಟೆ. ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಹಂಗೆ ಮೇಲೆ ಎತ್ತಿಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಅಲ್ಲಿಟ್ಟಿದ್ದೀನಿ. ಸೊ ಇನ್ನು ಇವೆಲ್ಲ ಕ್ಲಿಯರೇ ಆಗಿಲ್ಲ. ಕೆಲಸ ಮಾಡ್ರಿ ಅಂದರೆ ಇವರಿಬ್ಬರು ಸೇರಿಕೊಂಡು ಅವಳಲ್ಲ ಇವಳು ಎಲ್ಲಾನು ಅದ್ಗೆಡ್ಸತೆ ಆಗೈತಿ ಇವಳ್ದು. ಸೊ ಈ ಕೆಲಸ ಮಾಡ್ತಾ ಇದ್ದೀವಿ ಈಗ. ಕ್ಲಾಟ ಅಂದರೆ ಇದೆ ಅಲ್ವಾ ಅಮ್ಮ? ಅಲ್ಲ, ಅರ್ಧ ಬರ್ಧ ಬಟ್ಟೆ ಮಡ್ಚೋದು, ಅರ್ಧ ಕೆಲಸ ಮಾಡಿಬಿಟ್ಬಿಟ್ಟು ಇದು ಯಾವುದೋ ಈ ಕೆಲಸ ಮಾಡ್ತಾ ಕೂತಿದ್ಯಲ್ಲ. ನೋಡಿ, ನಮ್ಮ ಚಾರ್ಲಿಗೆ ಹೊಸ ಮನೆ ರೆಡಿ ಮಾಡ್ತಿದ್ದಾರೆ ನನ್ನ ಪತಿ ದೇವರು. ಮಾಡು 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 ಮಾಡು. ನಾನಂತೂ ದೊಡ್ಡ ಸೋಂಬೇರಿಯಾಗಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಒಳಗೊಂದು ಬೆಡ್ಶೀಟ್ ಹಾಕ್ಬಿಟ್ಟು ಹಿಂಗೊಂದು ಡೋರ್ ಮಾಡಿ ಅದ್ರ ಸುತ್ತ ಬಟ್ಟೆ ಹಾಕಿ ಒಂದು ದೊಡ್ಡ ಮನೆ ಆಯಿತು ಚಾರುಗೆ. ಅವಳು ಮಲ್ಕೋತಾಳೆ ಹೆಂಗೆ ನೋಡ್ಬೇಕು. ಒಂದ್ಸಲ ಹೋಗಿ ಟ್ರಯಲ್ ನೋಡಿ ಬಂದವಳೆ ಅಲ್ಲವಮ್ಮ. ಹಂಗೆ ಅಭ್ಯಾಸ ಆಯ್ತು ಹೇಳ್ತಾನೆ. ಸುಮ್ಮನೆ ಅಲ್ಲಿ ಇಲ್ಲಿ ನೆಲದ ಮೇಲೆ ಮಲ್ಕೊಳ್ಳೆ ಅಂದರೆ ಬೆಡ್ ಮೇಲೆ ಮಲಗಬೇಕಂತ ಹಠ ಮಾಡ್ತಾಳೆ. ಅದಕ್ಕೆ ಅದನ್ನೇ ಅಭ್ಯಾಸ ಮಾಡಬಾರ್ದು ಅಂತ ಅಲ್ಲಿ ಅವಳಿಗೆ ಮನೆ ಮಾಡಿದ್ವಿ ನಾವು. ನೋಡಿ ಏನು ಸಕ್ಕತ್ತಾಗಿದೆ ನನ್ನ ಚಾರ್ಲಿ ಮನೆ.